ರೆಸಾರ್ಟ್ನಲ್ಲಿ ಕೂತು ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಎಸ್ವೈ ಆಪ್ತ ಎಚ್ಬಿ ರಾಜೀವ್ಗೆ ಸಿದ್ದರಾಮಯ್ಯನವರು ಗಾಳ ಹಾಕಿದ್ದಾರೆ. ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ರೆಸಾರ್ಟ್ನಲ್ಲೇ ಕೂತು ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾರ್ಯತಂತ್ರವನ್ನ ರೂಪಿಸೋದ್ರ ಜೊತೆಗೆ ಆಪರೇಷನ್ ಹಸ್ತ ಕೂಡ ಜೋರಾಗಿದೆ. ಅಲ್ಲಿರೋ ಪ್ರಮುಖ ಸಮುದಾಯದ ನಾಯಕರನ್ನೇ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಒಬ್ಬೊಬ್ಬರಾಗಿ ಯಡಿಯೂರಪ್ಪ ಆಪ್ತರಿಗೆ ಸಿಎಂ ಗಾಳ ಹಾಕಿದ್ದಾರೆ. ಬಿಎಸ್ವೈ ಆಪ್ತ ಎಚ್ಬಿ ರಾಜೀವ್ ನಂತರ ಈಗ ಮತ್ತೊಬ್ಬ ಆಪ್ತನಿಗೆ ಗಾಳ ಹಾಕಲಾಗಿದೆ. ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸದಾನಂದ, ಯಡಿಯೂರಪ್ಪ ಹಾಗೂ ವಿಜೇಂದ್ರ ಬೆನ್ನಿಗೆ ನಿಂತಿದ್ದಂತಹ ವ್ಯಕ್ತಿ ಸದಾನಂದರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ. ವೀರಶೈವ ಸಮುದಾಯದ ಮುಖಂಡರು ಕೂಡ ಆಗಿದ್ದಾರೆ. ಸದಾನಂದರನ್ನ ಪಕ್ಷಕ್ಕೆ ಸೆಳೆಯೋ ಮುಖಾಂತರ ವೀರಶೈವ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಸಿಎಂ ಪ್ಲಾನ್ ಮಾಡಿದ. ಕಾಂಗ್ರೆಸ್ ಸೇರ್ತಾ ಇರೋರಲ್ಲಿ 3 ಬಿಜೆಪಿ ನಾಯಕರು, ಓರ್ವ ಜೆಡಿಎಸ್, ಓರ್ವ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಮಾಜಿ ಪಾಲಿಕೆ ಸದಸ್ಯ. ಮೈಸೂರು, ಚಾಮರಾಜನಗರ 2 ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಈಗ ಕಾರ್ಯತಂತ್ರವನ್ನ ರೂಪಿಸಿದೆ. ಆಪರೇಷನ್ ಹಸ್ತ ಬಹಳ ಜೋರಾಗಿ ನಡೀತಾ ಇದೆ ಮೈಸೂರಿನಲ್ಲಿ. ಸದಾನಂದ ಯಡಿಯೂರಪ್ಪ ಅವರ ಆಪ್ತ, ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ವೀರಶೈವ ಸಮುದಾಯದ ಮುಖಂಡರು ಕೂಡ ಹೌದು. ಅವರನ್ನ ಸೆಳೆಯೋ ಮುಖಾಂತರ ವೀರಶೈವ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಇನ್ನೊಬ್ಬ ಯಡಿಯೂರಪ್ಪ ಆಪ್ತ, ಅವರನ್ನು ಕೂಡ ಸೆಳೆಯುವಂತಹ ಪ್ರಯತ್ನಗಳಾಗಿದೆ. ಭೈರಪ್ಪ ಯಡಿಯೂರಪ್ಪ ಅವರ ಆಪ್ತ. ಒಬ್ಬೊಬ್ಬರಾಗಿ ಯಡಿಯೂರಪ್ಪ ಆಪ್ತರಿಗೆ ಸಿಎಂ ಗಾಳ ಹಾಕಿದ್ದಾರೆ. ಯಡಿಯೂರಪ್ಪ ಆಪ್ತ ಓಂ ಪ್ರಕಾಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮತ್ತೊಬ್ಬ ಯಡಿಯೂರಪ್ಪ ಆಪ್ತ ಭೈರಪ್ಪ. 3 ಬಿಜೆಪಿ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸದಾನಂದ, ಇವರು ಕೂಡ ಯಡಿಯೂರಪ್ಪ ಆಪ್ತರೆ. ಯಡಿಯೂರಪ್ಪ ವಿಜೇಂದ್ರ ಅವರ ಬೆನ್ನಿಗೆ ನಿಂತಿದ್ದಂತಹ ಸದಾನಂದ ಅವರನ್ನು ಕೂಡ ಪಕ್ಷಕ್ಕೆ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಿಎಂ. ವೀರಶೈವ ಸಮುದಾಯದ ಮುಖಂಡರಾಗಿರೋದ್ರಿಂದ ವೀರಶೈವ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಈ ಮೂಲಕ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಯ 3 ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಮೈಸೂರು ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರ ಆಪರೇಷನ್ ತಂತ್ರ. ಯಡಿಯೂರಪ್ಪ, ಎಸ್ಟಿ ಸೋಮಶೇಖರ್ ಆಪ್ತರಿಗೆ ಗಾಳ ಹಾಕಲಾಗ್ತಾ ಇದೆ. ಮೂಡಾ ಮಾಜಿ ಅಧ್ಯಕ್ಷ ಎಚ್ಬಿ ರಾಜೀವ್ ಕಾಂಗ್ರೆಸ್ ತೆಕ್ಕೆಗೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ರಾಜೀವ್. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಣತಂತ್ರ ಇದು. ಮೈಸೂರಿನಲ್ಲೇ ಕೂತು ಮಾಸ್ಟರ್ ಪ್ಲಾನ್ ಅನ್ನ ಮಾಡೋದ್ರ ಜೊತೆಗೆ ಆಪರೇಷನ್ ಹಸ್ತ ಕೂಡ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ. ಬಿಎಸ್ವೈ ಆಪ್ತರನ್ನೇ ಪಕ್ಷಕ್ಕೆ ಸೆಳಿತಾ ಇದ್ದಾರೆ. ಮೂಡಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಅವರನ್ನ ಸೆಳೆಯಲಿಕ್ಕೆ ಈಗ ಕಾಂಗ್ರೆಸ್ ಸಫಲ ಆಗಿರ್ತಕ್ಕಂಥದ್ದು. ರಾಜೀವ್ ಅವರನ್ನ ನಾಳೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಾ ಇದೆ. ಬನ್ನಿ ರಾಜೀವ್ ಅವರ ಜೊತೆಗಿರೋ ಅವ್ರು ಮಾತಾಡ್ಸೋಣ. ಸರ್, ಕಾರ್ಯಕ್ರಮದ ಬಗ್ಗೆ. ನಾನು ಮಾಜಿ ಮಹಾಪೌರರಾದಂಥ BL ಭೈರಪ್ಪನವರು ಮತ್ತು ಹಿಂದೆ 2 ಬಾರಿ ದಳದ ಅಭ್ಯರ್ಥಿಯಾಗಿರ್ತಕ್ಕಂಥ KV ಮಲ್ಲೇಶ್ ಮತ್ತು ZP ಸದಸ್ಯರಾಗಿದ್ದಂಥ ಸದಾನಂದ್ರವರು, ಹಿಂದೆ ಮೈಮೂಲ್ನ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ZP ಮೆಂಬರ್ ಆಗಿದ್ದ ಓಂ ಪ್ರಕಾಶ್ ಅವರು, ಇನ್ನೂ ಕೆಲವು ನಗರ ಪಾಲಿಕಾ ಸದಸ್ಯರುಗಳು, ನಮ್ಮೆಲ್ಲ ಮುಖಂಡರುಗಳು, ಎಲ್ಲ ವರ್ಗದ ಮುಖಂಡರುಗಳು ಎಲ್ಲರೂ ಒಡಗೂಡಿ ಒಂದು 10,000 ಜನ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀವಿ. ರಾಜೀವ್ ಅವರು ಬಿಜೆಪಿಯ ನಾಯಕ, ಅದರಲ್ಲೂ ಕೂಡ ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗ. ಕೆಜೆಪಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಬೆನ್ನಿಗೆ ನಿಂತಿದ್ದಂಥವ್ರು, ಅಂತವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಅತ್ಯಂತ ಎತ್ತರದ ನಾಯಕರು, ಪಕ್ಷಾತೀತವಾಗಿ ಪ್ರಶ್ನಾತೀತವಾದಂಥ ಒಬ್ಬರು ನಾಯಕರು. ಅದು ಯಾವಾಗಲೂ ಅಭಿಮಾನ ಮುಂದುವರಿಯುತ್ತೆ ಒಂದು ಭಾಗ. ನಾನು ಹೆಚ್ಚು ಸಕ್ರಿಯನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ತವರು ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಯೋಜನೆಗಳನ್ನು ಮೆಚ್ಚಿ ಆ ಕಾರ್ಯಕ್ರಮದ ಅನುಷ್ಠಾನವನ್ನು ಮತ್ತಷ್ಟು ಯಾರಿಗೆ ತಲುಪಿಲ್ವೋ ಅವ್ರಿಗೂ ತಲುಪಿಸುವಂಥ ದೃಷ್ಟಿಕೋನ ಇಟ್ಕೊಂಡು ಕ್ಷೇತ್ರದ ಒಳಗೆ ಮತ್ತು ಎಲ್ಲ ಕಡೆಯೂ ಆ ಕೆಲಸ ಮಾಡಬೇಕು, ಈ ದುಡಿಬೇಕು, ಈ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡಬೇಕು ಅಂತ ಬಂದಿದೆ. ಮತ್ತೊಂದು ಅಚ್ಚರಿ ಕಾಣಿಸುವಂತದ್ದು, ತಾವು ಪಕ್ಷ ಅಂದ್ರೆ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಿಜೆಪಿಯ MLA ST ಸೋಮಶೇಖರ್ ಅವರ
ಫೋಟೋಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಏನು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ? ಏನಕ್ಕೆ ಇದು? ಮೊನ್ನೆ ಮಾಧ್ಯಮದಲ್ಲಿ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ವೋಟ್ ಹಾಕಿದೆ ಅಂತ ನೀವೆಲ್ಲ ಬಹಳಷ್ಟು ಬಿತ್ತರಿಸ್ತಿದ್ರಿ. ನನಗೆ ಅವರಿಗೆ ತುಂಬಾ ಆತ್ಮೀಯ ಸಂಬಂಧ ಇದೆ. ಹಾಗಾಗಿ ನನ್ನೆಲ್ಲ ಮಿತ್ರರುಗಳು ಅವರು ನಾಳೆ ಒಂದಿನ ಬರಲಿ ಅನ್ನುವಂಥ ವಿಶ್ವಾಸದಲ್ಲಿ ಅವ್ರು ಫೋಟೋ ಹಾಕಿದ್ದಾರೆ. ನಾನು ಕೇಳ್ತಾ ಇದ್ದೆ ಈಗ ಫ್ಲೆಕ್ಸ್ಗೆಲ್ಲ ಹೇಗೆ ಹಾಕಿದ್ದೀರಿ ಅಂತ. ಎಲ್ಲ ಇವತ್ತು ಮೊನ್ನೆ ವೋಟ್ ಹಾಕಿದ್ರು, ನಿಮ್ಮ ಜೊತೆ ಒಡನಾಡಿ ತುಂಬಾ ವಿಶ್ವಾಸವಾಗಿದ್ದಾರೆ, ನಾಳೆ ಅವ್ರು ಬರ್ತಾರೆ ಅನ್ನುವಂಥ ವಿಶ್ವಾಸ ನಾವಿಟ್ಕೊಂಡಿದ್ದೀವಿ ಅಂದ್ರು. ಅದು ಕೇಳಬೇಕಿತ್ತು ಅಂತ ಹೇಳ್ತಾ ಇದ್ದೆ. ಬರ್ತಾರ? ಬನ್ನಿ, ನಾನು ಕರೆದಿದ್ದೀನಿ. ನೀವು 50,000 1 ಲಕ್ಷ ಜನಗಳು ಸೇರಿಸಿ ಕಾರ್ಯಕ್ರಮ ಮಾಡ್ತೀರಿ, ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ, ಬಂದು ನೋಡಿ ಮಾರ್ಗದರ್ಶನ ಮಾಡಿದ್ದೀವಿ. ಏನ್ ಬರ್ತಾರ ಅಂತ ನೋಡ್ಬೇಕಿಲ್ಲ. ಅಲ್ಲ, ಬರೀ ಕಾಂಗ್ರೆಸ್ ವೋಟ್ ಹಾಕಿದ್ದಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಏನಾದ್ರು ಸೇರ್ಪಡೆ ಆಗ್ತಾವ್ರ ಈ ಸಂದರ್ಭದಲ್ಲಿ ಅಂತ? ಇಲ್ಲ, ಅವರು ಲಕ್ಷಾಂತರ ಜನ ಸೇರಿ ರಾಷ್ಟ್ರ ಮಟ್ಟದ ನಾಯಕರು ಸೇರ್ತಾರೆ. ಹಂಗೇನೋ ಸೇರೋದಾದ್ರೆ ಅವರು. ಓಕೆ, ನೀವು ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆಯಲ್ಲಿ ಏನೆಲ್ಲ ಷರತ್ತುಗಳನ್ನ ವಿಧಿಸಿ ನೀವು ಕಾಂಗ್ರೆಸ್ ಸೇರ್ತಾ ಇದ್ದೀರಾ ಅಂತ? ನನ್ನನ್ನು ಸಾಮಾನ್ಯ ಕಾರ್ಯಕರ್ತನಾಗಿ ಸ್ವೀಕರಿಸಿ 4 ವರ್ಷ ಮನೆಗೆ ಹೋಗಿ ಎಲ್ಲರಿಗೂ ಕೂಡ ಸರ್ಕಾರದ ಯೋಜನೆಗಳನ್ನ ತಲುಪಿಸೋಕೆ ಅವಕಾಶ ಮಾಡುವಂತ ದೊಡ್ಡ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ಕೃತಜ್ಞತೆ ಹೇಳಿ ಸೇರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಕಡೆಯದಾಗಿ KR ವಿಧಾನಸಭಾ ಕ್ಷೇತ್ರದಲ್ಲಿ, ಅಂದ್ರೆ ಮೈಸೂರು ಕೊಡಗು ಲೋಕಸಭೆಗೆ ಬರೋದಾದ್ರೆ KR ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಹೆಚ್ಚಿನ ಲೀಡ್ ಬರ್ತಾಯಿತ್ತು. 80ರಿಂದ 1 ಲಕ್ಷದವರೆಗೂ ಲೀಡ್ ಬರ್ತಾಯಿತ್ತು. ತಾವು ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಲೀಡ್ ಮೇಲೆ ಪರಿಣಾಮ ಬೀರುತ್ತಾ? ನಾವು ಯೋಜನೆಗಳನ್ನ ತಗೊಂಡು ಮನೆಗೆ ಹೋಗಿ ಮನವೊಲಿಸುವಂತ ಪ್ರಯತ್ನ ಮಾಡ್ತೀವಿ. ಮತದಾರರನ್ನ ಇದನ್ನ ಸಾಮಾನ್ಯ ಒಬ್ಬ ಮನುಷ್ಯ MP ಸ್ಪರ್ಧೆ ಮಾಡಿದ್ದಾನೆ, ಆ ಪ್ರಖಂಡ ಜ್ಞಾನ ಇರತಕ್ಕಂಥವನು, ಅವನಿಗೆ ಆಯ್ಕೆ ಮಾಡೋದ್ರ ಮುಖಾಂತರ ಇನ್ನಷ್ಟು ಕೆಲಸಗಳನ್ನ ಅಭಿವೃದ್ಧಿಗಳನ್ನ ಮಾಡಕ್ಕೆ ಸಹಕರಿಸಿ ಅನ್ನೋದು ಕೋರುವಂತ ಕೆಲಸ ಮಾಡ್ತೀವಿ. ಇನ್ನು ಮುಂದಕ್ಕೆ ಹೋಗ್ತಾ ಮಿಕ್ಕದೆಲ್ಲ ಗೊತ್ತಾಗತ್ತೆ. ಇದಿಷ್ಟು ಈಗ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ HV ರಾಜೀವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.